ಕ್ರೈಸ್ತ ಸಂಪ್ರದಾಯದಂತೆ ಮದುವೆ ಯಾವತ್ತಿರುತ್ತೆ ಮತ್ತು ಎಲ್ಲಿ ನಡೆಯುತ್ತೆ ಅಂತ ಅದಿನ್ನೂ ಡಿಸೈಡ್ ಆಗಿಲ್ಲ. ಸೊ ದ್ಯಾಟ್ ಐ ಡು ನಾಟ್ ನೋ ಮಚ್. ಬಟ್ ಈ ಮದುವೆ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟೆ ಅದನ್ನು ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ವಿಲ್ ಬಿ ಇನ್ ಮ್ಯಾಂಗ್ಳೂರ್. ಅದು ಅವ್ರ ಹೋಮ್ ಟೌನಲ್ಲಿ ಎಲ್ಲರೂ ಬರಬೇಕು ಆ್ಯಂಡ್ ಎವ್ರಿಥಿಂಗ್. ಸೊ ಹಾಗಾಗಿ ದ್ಯಾಟ್ ವಿಲ್ ಬಿ ಡನ್ ಇನ್ ಅದು ಮಂಗಳೂರಲ್ಲೇ ಅಂದ್ಕೊಂಡಿದ್ದಾರೆ. ಈ ಮದುವೆ ವಿಚಾರ ಹೊರತುಪಡಿಸಿ ಮಾತನಾಡೋದಾದ್ರೆ ಈ ಲವ್ ಸ್ಟೋರಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸೊ ನಿಮ್ಗೆ ಯಾವಾಗಿಂತ ಸುಳಿ ಸಿಕ್ಕಿದ್ದಕ್ಕೆ ಅಂತ? ನನಗೆ ನಿಜ ಹೇಳಬೇಕಂದ್ರೆ ಎಲ್ಲರೂ ನನ್ನನ್ನು ಇದು ಹೀಗೆ ಕೇಳ್ತಿದ್ದಾರೆ. ಬಟ್ ನನಗೆ ಇನ್ನೇನು ನನಗೊಂದು 2-3 ಜನ ಕೇಳ್ತಾ ಬಂದಿದ್ದಾರೆ ಗ್ಯಾಪಲ್ಲಿ, ಆಯಿತಾ. ಬಟ್ ನನಗೇನಂದರೆ ಸೋನಲ್ ಬಾಯಿಂದನೇ ಬಂದರೆ ಒಳ್ಳೆಯದು ಅನ್ನೋದು ನನಗೆ. ಆಮೇಲೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಲೈನ್ ಅಲ್ವಾ. ಸೊ ಹಾಗಾಗಿ ವೆನ್ ಶಿ ಫೀಲ್ಸ್ ಇಟ್ ಈಸ್ ರೈಟ್ ಟೈಮ್, ಐ ಥಿಂಕ್ ಅದನ್ನು ವೆನ್ ದೇ ಡಿಸೈಡೆಡ್ ಫಾರ್ ಇಟ್ ಟು ಹ್ಯಾಪನ್, ನನಗವರು ಹೇಳಿದ್ದಾರೆ. ನನಗೆ ಯಾವಾಗ ಸರಿ ಅಂತ ಅನಿಸಿದೆ ನನಗೆ ಅವಾಗ ಹೇಳಿದ್ದಾರೆ. ಅದೇ 5 ದಿನ ಗ್ಯಾಪ್ ಕೊಟ್ಬಿಟ್ಟು ಹೇಳಿದೆ, 5 ದಿನ ಕಾಸ್ಟ್ಯೂಮ್ಗೆ ಅವಾಗ ಹೇಳಿದ್ದಾರೆ ನನಗೆ. ಸೊ ಆನೆಸ್ಟ್ಲಿ ಲವ್ ಸ್ಟೋರಿ ಅಂತ ನಾನು ನೋಡಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಲವ್ ಸ್ಟೋರಿ ಅಂತ ಏನಿಲ್ಲ. ಬಟ್ ದೆನ್ ಇಟ್ happened and then I'm happy that it happened and they make a very nice match and then I'm glad. I mean ಎಲ್ಲ ಸೇರ್ಕೊಂಡು ಆಗ್ತಿದೆ. I'm very happy. ಒಂದು ರೀತಿ ಇದು ಅರೇಂಜ್ ಮ್ಯಾರೇಜ್ ಥರನೇ? ಹೌದು, of course yes. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಇಟ್ ಈಸ್ ವೆರಿ ವೆಲ್ ಅರೇಂಜ್ ಬಿಕಾಸ್ ಅವ್ರ ತಾಯಿ ಹತ್ರ ಮಾತಾಡಿ ಆ್ಯಂಡ್ ಆ್ಯಂಡ್ ಅದೆಲ್ಲ ಆಗಿರೋವಂಥದ್ದು. ಸೊ ನನಗೆ ಹೇಳಿರೋ ಪ್ರಕಾರ, ಸೋನಲ್ ಹೇಳಿರೋ ಪ್ರಕಾರ, ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಇಟ್ ಈಸ್ ಕಂಪ್ಲೀಟ್ಲಿ ಅರೇಂಜ್ಡ್. ಫಸ್ಟ್ ಪ್ರಪೋಸಲ್ ಯಾರ ಕಡೆ? ದರ್ಶನ್ ಸರ್. ಹೀ ಬ್ರಾಟ್ ದ ಪ್ರಪೋಸಲ್ ಫಾರ್ವರ್ಡ್. ಅವರೇ ದರ್ಶನ್ ಸರೇ ಹೀ ಬ್ರಾಟ್ ದ ಪ್ರಪೋಸಲ್ ಫಾರ್ವರ್ಡ್ ಅವರಿಬ್ಬರಿಗೆ. ಆ್ಯಂಡ್ ಐ ಥಿಂಕ್ ಇದನ್ನು ಅವರು ಪ್ರೆಸ್ ಮೀಟಲ್ಲಿ ನಂಗೆ ಅನ್ಸುತ್ತೆ ಅವ್ರು ಅನೌನ್ಸ್ ಮಾಡ್ತಾರೆ, ಒಂದು ಪ್ರೆಸ್ ಮೀಟ್ ಥರ ಮಾಡ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ದರ್ಶನ್ ಸರು ಹೇಳಿದ್ರು ಡೋಂಟ್ ಇನ್ನು ಅದನ್ನು ಮುಂದೆ ಹಾಕಕ್ಕೆ ಹೋಗಬೇಡಿ ಡೇಟ್ಸ್ನೆಲ್ಲ ಅಂತ. ಅದೆಲ್ಲ ನ್ಯೂಸಲ್ಲಿ ಇತ್ತಲ್ವ. ಸೊ ದ್ಯಾಟ್ ಈಸ್ ಹೌ ಕನೆಕ್ಟ್ ಆಯಿತು. ಜೋಡಿ ಬಗ್ಗೆ ಮಾತಾಡೋದಾದರೆ, ಯಾಕೆಂದರೆ ಇಬ್ಬರು ಕೂಡ ತುಂಬ ಆಪ್ತರು ತಮಗೆ. ಸೊ ಯಾಕೆಂದರೆ ಅವರ ಸ್ಟ್ರಗಲ್ ನೋಡಿದ್ದೀರಾ ಇಲ್ಲಿ ತನಕ, ಅಂದರೆ ಒಂದೊಳ್ಳೆ ಕ್ಯೂಟ್ ಜೋಡಿ ಒಂದಾಗ್ತಿರೋಂಥದ್ದು. ಹೌದು, ಅಫ್ಕೋರ್ಸ್ ನನಗೆ ಸೋನಲ್ ತುಂಬ ಹತ್ತಿರ ಆಗಿರೋದ್ರಿಂದ ನಾನು ಐ ಹ್ಯಾವ್ ಸೀನರ್ ಎವರ್ ಸಿನ್ಸ್ ನಾನು ಎಕ್ಕಸಕ್ಕ ಪಿಲಿಬೈಲ್ ಯಮುನಕ್ಕಯಿಂದ ನಾನು ಕೇಳ್ತಾ ಬಂದಿದ್ದೆ. ಬಿಕಾಸ್ ಸಿನಿಮಾನೇ ಆಗಿರೋದ್ರಿಂದ, ನನ್ನ ಹಸ್ಬೆಂಡು ಮ್ಯಾಂಗ್ಳೂರಿಯನ್ ಆಗಿರೋದ್ರಿಂದ ಅದ್ರ ಬಗ್ಗೆ ಸಿನಿಮಾ ಅಂದರೆ ಚರ್ಚೆ ಆಗ್ತಾನೆ ಇರುತ್ತಲ್ಲ ಮನೇಲಿ, ಆವಾಗಿಂದ ನಾನು ಕೇಳ್ತಾ ಬಂದಿದ್ದೆ ಸೋನಲ್ ಬಗ್ಗೆ. ಬಟ್ ನನಗೆ ಕನೆಕ್ಟ್ ಅಂತ ಆಗಿದ್ದು MLA ಅನ್ನೋ ಸಿನಿಮಾ. ಮೌರ್ಯ ಮಂಜು ಸರ್ ನನಗೆ ಈ ಆಸ್ಕ್ ಮಿ ಟು ಡೂ ಸಾಂಗ್ಸ್, ಪ್ರಥಮ್ ಅವ್ರಿಗೆ ಮತ್ತು ಸೋನಲ್ಗೆ. ಅಲ್ಲಿ ನನಗೆ 2000 ಐ ಥಿಂಕ್ 16 ಆರ್ ಸಮಥಿಂಗ್, 16-17 ಆವಾಗ ನನಗೆ ಸೋನಲ್ ಪರಿಚಯ ಆಗಿದ್ದು. ಸೊ ಇವತ್ತು ಇಲ್ಲಿ ತನಕ ಐ ಡಿಂಟ್ ನೋ ದಟ್ ಐ ವುಡ್ ಬಿ ಇಷ್ಟು ಕ್ಲೋಸಾಗಿ ಅಸೋಸಿಯೇಟ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರ ಹಾರ್ಡ್ ವರ್ಕ್ಗೆ ಅಥವಾ ಅವ್ರ ಪರಿಶ್ರಮಕ್ಕೆ, ಅವ್ರ ಒಳ್ಳೆತನಕ್ಕೆ. ಹಾರ್ಡ್ ವರ್ಕ್, ಪರಿಶ್ರಮ ಎಸ್, ಬಟ್ ಟುಮಾರೋ ವೆನ್ ಯು ಟಾಕ್ ಅಬೌಟ್ ಸಂಬಡಿ, ವ್ಯಕ್ತಿ ಹೇಗೆ ಅನ್ನೋದು ಒಂದು ಈಸಿಯಾಗಿ ಮಾತಾಡ್ತಾರೆ, ತುಂಬ ಒಳ್ಳೆಯವರಪ್ಪ, ಅವ್ರು ಶಿ ಈಸ್ ನೈಸ್, ವಾಟ್ಸ್ ಎವರ್. ಸೊ ದ ಕೈಂಡ್ ಆಫ್ ಪರ್ಸನ್ ಶಿ ಈಸ್, ಗಾಡ್ ಈಸ್ ಪ್ಲೇಸಿಂಗ್ ಹರ್ ಇನ್ ಅ ಗುಡ್ ಹ್ಯಾಂಡ್ಸ್ ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ನಾವೆಲ್ಲ ನಮ್ಮ ಮನೆಯವರು ಅಂದರೆ ನಾನು, ನನ್ನ ಹಸ್ಬೆಂಡು, ನಮ್ಮ ಫ್ಯಾಮಿಲಿ, ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಓವರ್ವೆಲ್ಮ್ಡ್ ದ್ಯಾಟ್ ಶಿ ಈಸ್ ಗೋಯಿಂಗ್ ಟು ಅ ನೈಸ್ ಹೌಸ್ ಅಂತ. ಆ್ಯಂಡ್ ತರುಣ್ಜಿ ಬಗ್ಗೆ ಹೇಳೋಗಿದ್ರೆ ಐ ಆಮ್ ಶ್ಯೂರ್ ಹೀ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್. ಲೈಕ್ ವೈಸ್ ಇಬ್ಬರೂ ದೇವ್ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್ ಆ್ಯಂಡ್ ಇಬ್ರಿಗೂ ವ್ಯಾಲ್ಯೂಸ್ ಗೊತ್ತು. ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಇಬ್ರಿಗೂ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿ ಹೊಂದ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಒಂದು ಭರವಸೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಭಯ ಮತ್ತು ಜವಾಬ್ದಾರಿ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾರೆ. ಆ್ಯಕ್ಚುಲಾಗಿ ಮದುವೆ ರಿಸೆಪ್ಷನ್ ವಿಚಾರವಾಗಿ ನೀವು ಹೇಳ್ತೀರಿ, ಹಾಸ್ಪಿಟಲ್ ಒಂದಷ್ಟು ವಿಷಯ ಹೇಳ್ತೀರಿ. ನಿಜಕ್ಕೂ ನಿಮ್ಮ ಆಸೆ ಅಂತೆ ಅದ್ದೂರಿ ತನಗೆ ಮತ್ತೊಂದು ಹೆಸರಾಗಲಿ, ಆ ಮಟ್ಟಕ್ಕಾಗಲಿ, ತುಂಬ ಚೆನ್ನಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಅವರಿಗೆ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ರಶ್ಮಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು.